ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿ ಚಾನಲ್. ಹೇಗಿದ್ದೀರಾ? ಸೊ ನಾನು ಇವತ್ತು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಸೊ ಇನ್ಸ್ಟೆಂಟ್ ಉಪ್ಪಿನಕಾಯಿ, ಇದನ್ನ ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಹಾಳಾಗೋದಿಲ್ಲ. ಆ್ಯಂಡ್ ಉಪ್ಪಿನಕಾಯಿ ಅಂತ ಹೇಳಿದಾಗ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ. ಸೊ ಈ ರೆಸಿಪಿನೂ ಕೂಡ ಟ್ರೈ ಮಾಡಿ, ಮರಿಬೇಡಿ ಟ್ರೈ ಮಾಡೋದಕ್ಕೆ. ಸೊ ನಾನಿಲ್ಲಿ ಈ ರೆಸಿಪಿ ಇನ್ನು ಫಸ್ಟ್ ಮಾಡೋದಕ್ಕೆ ಒಂದು ಮಾವಿನಕಾಯಿ ತೊಗೊಂಡಿನಿ ಸಣ್ಣದು. ಸೊ ಇದನ್ನ ನೀವು ರೆಡಿ ಮಾಡಿ 2 ಡೇಸ್ ಹೊರಗಡೆ ಕಿಚನಲ್ಲಿ ಇಟ್ಕೋಬೋದು. ಹಾಗೆ 2 ಡೇಸ್ ಆದಮೇಲೆ ಒಂದು 15 to 20 ಡೇಸ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು, ಹಾಳಾಗೋದಿಲ್ಲ. ಸೊ ತುಂಬ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ನಾನೀಗ ಚೆನ್ನಾಗಿ ಮಾವಿನಕಾಯಿನ ವಾಶ್ ಮಾಡಿಕೊಂಡು ಇದನ್ನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ನೀವು ಬೇಕಾದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು, ಸಣ್ಣದಾಗಿ ಮಾಡ್ಕೋಬೋದು, ಇಲ್ಲ ಉದ್ದನ್ನು ಕಟ್ ಮಾಡ್ಕೋಬೋದು. ಆ್ಯಂಡ್ ಈ ರೆಸಿಪಿ ಅನ್ನ ರೋಟಿ ಜೊತೆನೂ ಚೆನ್ನಾಗಿರುತ್ತೆ. ಆ್ಯಂಡ್ ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ಬಿಸಿ ಬಿಸಿ ಇದ್ದಾಗ ಈ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡೋದನ್ನ ಮರಿಬೇಡಿ. ಹಾಗೆ ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನಾನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಿಲ್ಲ. ಹೇಳಬೇಕಂದ್ರೆ ಒಂದು 10 ಮಿನಿಟ್ಸಲ್ಲಿ ರೆಸಿಪಿ ರೆಡಿಯಾಗುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ತುಂಬ ರೆಸ್ಪಾನ್ಸ್ ಕೊಡ್ತಾಯಿದ್ದೀರಾ, ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದೀರಿ, ತುಂಬಾ ಥ್ಯಾಂಕ್ ಯು. ಈಗ ಒಂದು ಪ್ಯಾನಿಗೆ ನಾನು 1-2 ಟೇಬಲ್ ಸ್ಪೂನು ಸೋಂಪು, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನು ಮೆಂತ್ಯ ಹಾಕಿಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೋಬೇಕು. ಸೋಂಪು ಹಾಕೋದ್ರಿಂದ ಅದರ ಅರೋಮ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಸೊ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಟೇಸ್ಟ್. ಸೊ ಹಾಗಾಗಿ ಸೋಂಪು ಹಾಕ್ಕೊಳ್ಳೋದು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ ಆಗಲೇ ಹೇಳ್ದಂಗೆ ಬೇಗನೆ ಮಾಡ್ಕೋಬೋದು. ಆ್ಯಂಡ್ ಯಾರು ಬೇಕಾದರೂ ಮಾಡ್ಕೋಬೋದು. ಸೊ ಈಗ ಹಾಸ್ಟೆಲಲ್ಲಿ ಇರೋದಲ್ಲ ಆದರೆ ನೀವು ಈ ಥರ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಸೊ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸ್ ಪೌಡ್ರ್ ಬೇಡ, ಸ್ವಲ್ಪ ತರಿ ಆ ರೀತಿಯಲ್ಲಿ ಪೌಡರ್ ಇರಲಿ. ಆ್ಯಂಡ್ ನೀವೆಲ್ಲರೂ ಟ್ರಿಪ್ ಹೋಗ್ಬೇಕಂದ್ರೂ ಈ ರೆಸಿಪಿ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಬೇರೆ ಜಾಗಕ್ಕೆ ಹೋದಾಗ ನಮಗೆ ಅಲ್ಲಿದ್ದು ಊಟ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಈ ಉಪ್ಪಿನಕಾಯಲ್ಲಿ ಇದ್ದರೆ ಸ್ವಲ್ಪ ಆದರೂ ಊಟ ಮಾಡ್ಕೋಬೋದು ಅನ್ನೋದ ಜೊತೆ. ಸೊ ನಾನೀಗ ಈ ಪೌಡರ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಹಿಂಗೆ, 1 ಟೀ ಸ್ಪೂನ್ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ನೀವು ಖಾರ ಪುಡಿ ಆದರೂ ಹಾಕ್ಕೋಬೋದು, ಇಲ್ಲ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್. ನಾನು ಕಲರ್ ಇರಲಿ ಸ್ವಲ್ಪ ಅದಕ್ಕಾಗಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ ಕೊನೆಯಲ್ಲಿ ಹಸಿಮೆಣ್ಸಿನ್ಕಾಯಿ, ಸಣ್ಣ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರಕ್ಕೆ. ಅದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ. ಸೊ ಪೌಡ್ರೆಲ್ಲ ಆಲ್ಮೋಸ್ಟ್ ಮಿಕ್ಸ್ ಆಗಿ ರೆಡಿಯಾಗಿದೆ. ಈಗ ಪುನಃ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡಿ, ಇಲ್ಲ ಕುಕಿಂಗ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಮಸ್ಟರ್ಡ್ ಆಯಿಲ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ದಕ್ಕೆ ಕರಿಬೇವು ಸೊಪ್ಪು, ಹಾಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಸ್ವಲ್ಪ ಖಾರಕ್ಕೋಸ್ಕರ. ಇದನ್ನ ಚೆನ್ನಾಗಿ ಕಾದ ನಂತರ ಎಣ್ಣೆ ಮಸಾಲಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಎಣ್ಣೆ ಹಾಕುವಾಗಲೇ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸೊ ಇದನ್ನ ಈಗ ಮಾವಿನಕಾಯಿ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು. 2 ಡೇಸ್ ಹೊರಗಡೆ ಇಡಿ ಸ್ಟೋರ್ ಮಾಡಿಬಿಟ್ಟು, ಅದಾದಮೇಲೆ ನೀವು ಫ್ರಿಡ್ಜಲ್ಲಿ ಇಟ್ಟು ಒಂದು 15 to 20 ಡೇಸ್ ಯೂಸ್ ಮಾಡ್ಕೋಬೋದು. ಸೊ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ನೀವು ಮಾವಿನಕಾಯಲ್ಲಿ ಇನ್ನು ಯಾವ ಥರ ರೆಸಿಪೀಸ್ ಮಾಡ್ತೀರಾ ಅಂತಲೂ ಶೇರ್ ಮಾಡ್ಕೊಳ್ಳಿ, ನಾನು ಕೂಡ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ರೆಸಿಪಿ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರಿಟ್ ಚಾನಲ್. ಥ್ಯಾಂಕ್ ಯು.